ಪ್ರಿಯ ವೀಕ್ಷಕರೇ, ನೀವು ಹಾಫ್ ಹೆಲ್ಮೆಟ್ ಧರಿಸಿ ಬೈಕ್ ಚಾಲನೆ ಮಾಡ್ತೀರಾ? ಹಾಗಾದ್ರೆ ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ಈ ಒಂದು ಹಾಫ್ ಹೆಲ್ಮೆಟ್ ಗಳೀಗ ಬೈಕ್ ಸವಾರರ ಪ್ರಾಣಕ್ಕೆ ಕಂಟಕವನ್ನ ತರ್ತಾ ಇದಾವೆ. ಇತ್ತೀಚೆಗೆ ಈ ಒಂದು ಅಂಕಿ ಸಂಖ್ಯೆಗಳು ಸಂಚಾರಿ ಪೊಲೀಸರಿಂದ ಹೊರಗಡೆ ಬಂದಿರುತ್ತದೆ. ಬೆಂಗಳೂರಿನ ಸಂಚಾರಿ ಪೊಲೀಸರು ಒಂದು ಸಮೀಕ್ಷೆಯನ್ನ ಮಾಡಿದ್ದಾರೆ. ಏನು ಹಾಫ್ ಹೆಲ್ಮೆಟ್ ಧರಿಸಿ ಯಾರು ಬೈಕ್ ಚಾಲನೆ ಮಾಡ್ತಾರೆ ಅಂತವರ ಒಂದು ಜೀವಕ್ಕೆ ಈ ಒಂದು ಹಾಫ್ ಹೆಲ್ಮೆಟ್ ಗಳು ಒಂದು ಕುತ್ತು ತರ್ತಾ ಇದೆ ಅಂತ ಹೇಳಿ ಕೆಲವು ಸಮೀಕ್ಷೆಯಿಂದ ಗೊತ್ತಾಗ್ತಾ ಇರುತ್ತದೆ. ಅದರಲ್ಲಿ ಪ್ರಮುಖವಾಗಿ ಏನು ಬೈಕ್ ಅಪಘಾತಗಳಾಗ್ತಿದೆ ಬೆಂಗಳೂರು ನಗರದಲ್ಲಿ. ಈ ಒಂದು ಅಪಘಾತಗಳಲ್ಲಿ ಹಾಫ್ ಹೆಲ್ಮೆಟ್ ಧರಿಸಿ ಯಾರು ಸಂಚಾರ ಮಾಡ್ತಾ ಇದ್ದಾರೆ ಅಂತವರಿಗೆ ಪ್ರಾಣಕ್ಕೆ ಇದು ತೊಂದರೆ ಆಗಿ ಪರಿಣಮಿಸ್ತಾ ಇದೆ. ಬಹುತೇಕ ಅಪಘಾತಗಳಲ್ಲಿ ಹಾಫ್ ಹೆಲ್ಮೆಟ್ ಧರಿಸಿ ಟ್ರಾವೆಲ್ ಮಾಡಿದಂತ ಪ್ರಯಾಣಿಕರು 70% ಮಂದಿ ಈ ಒಂದು ಹಾಫ್ ಹೆಲ್ಮೆಟ್ ಧರಿಸಿ ಸಾವನ್ನಪ್ಪಿರುವಂತಹ ಘಟನೆಗಳು ಸಹ ಈಗ ಬೆಂಗಳೂರಿನಲ್ಲಿ ವರದಿ ಆಗ್ತಾ ಇರುವಂತದ್ದು. ಅದಕ್ಕೆ ಕಾರಣ ಈ ಒಂದು ಹಾಫ್ ಹೆಲ್ಮೆಟ್ ಗಳು ಅಂತೇಳಿ ಈಗ ಸಂಚಾರಿ ಪೊಲೀಸರು ಸಾರ್ವಜನಿಕರಿಗೆ ಒಂದು ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಕಳೆದ 2-3 ವರ್ಷಗಳಿಂದ ನಡೆದಂತ ಒಂದು ಅಪಘಾತಗಳನ್ನ ಸಂಚಾರಿ ಪೊಲೀಸರು ಸಮೀಕ್ಷೆಗೆ ಒಳಪಡಿಸಿದ್ದಾರೆ. ಕಳೆದ 2-3 ವರ್ಷಗಳಲ್ಲಿ ಎಷ್ಟು ಅಪಘಾತಗಳಾಗಿದ್ದಾವೆ, ಅದರಲ್ಲಿ ಅಪಘಾತಗಳಿಗೆ ವಾಹನ ಸವಾರರು ಯಾವ ರೀತಿಯ ಒಂದು ಹೆಲ್ಮೆಟ್ ಗಳನ್ನ ಧರಿಸಿದ್ರು ಅನ್ನೋದು ವಿಚಾರಗಳನ್ನು ಸಹ ಅವರು ಫೈಂಡ್ ಔಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನು ಫುಲ್ ಹೆಲ್ಮೆಟ್ ಅನ್ನ ಧರಿಸಿ ಅದರಲ್ಲೂ ISI ಮಾರ್ಕ್ ಇರುವಂತಹ ಹೆಲ್ಮೆಟ್ ಗಳನ್ನ ಧರಿಸಿ ಯಾರು ಅಪಘಾತಕ್ಕೀಡಾಗಿದ್ದಾರೆ ಅಂತವರ ಸಾವಿನ ಸಂಖ್ಯೆ ತುಂಬಾ ಕಡಿಮೆ ಇದೆ. ಆದ್ರೆ ಹಾಫ್ ಹೆಲ್ಮೆಟ್ ಅನ್ನ ಧರಿಸಿ ಒಂದು ಸುರಕ್ಷಿತವಲ್ಲದ ಒಂದು ಹೆಲ್ಮೆಟ್ ಗಳನ್ನ ಧರಿಸಿ ಯಾರು ಬೈಕ್ ಓಡಿಸಿರ್ತಾರೆ ಅಂತವರು ಅಪಘಾತಕ್ಕೀಡಾದ ಸಂದರ್ಭದಲ್ಲಿ ಸಾವಿನ ಸಂಖ್ಯೆ ಅಧಿಕ ಆಗಿದೆ ಅಂತೇಳಿ ಸಂಚಾರಿ ಪೊಲೀಸರ ಒಂದು ಸಮೀಕ್ಷೆಯಿಂದ ಹೊರಗಡೆ ಬಂದಿರುವುದು. ಅದಕ್ಕೆ ನಿದರ್ಶನದಂತೆ ಕೆಲವು ಅಂಕಿ ಅಂಶಗಳನ್ನು ಸಹ ಈಗ ಸಂಚಾರಿ ಪೊಲೀಸರು ಹೊರಗಡೆ ತಂದಿದ್ದಾರೆ. ಅದಕ್ಕೋಸ್ಕರ ಸಂಚಾರಿ ಪೊಲೀಸರು ಈಗ ಹಾಫ್ ಹೆಲ್ಮೆಟ್ ಗಳನ್ನ ಧರಿಸಿ ಬೈಕ್ ಓಡಿಸೋದನ್ನ ನಿಲ್ಲಿಸಬೇಕು ಅಂತೇಳಿ ಈಗ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಮತ್ತೆ ಅದರ ಜೊತೆಗೆ ಯಾರು ಬೈಕ್ ಸವಾರರು ಒಂದು ಹಾಫ್ ಹೆಲ್ಮೆಟ್ ಅನ್ನು ಧರಿಸಿ ಬೈಕ್ ಚಲಾವಣೆ ಮಾಡ್ತಾರೆ ಅಂತವರನ್ನ ಪತ್ತೆ ಮಾಡಿ ಅವ್ರ ಮೇಲೆ ಒಂದು ದಂಡ ಹಾಕುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಯಾರಾದ್ರೂ ಹಾಫ್ ಹೆಲ್ಮೆಟ್ ಅನ್ನು ಧರಿಸಿ ಬೈಕ್ ಓಡಿಸಿದ್ರೆ ಅದು ಹೆಲ್ಮೆಟ್ ಅಲ್ಲವೇ ಅಲ್ಲ ಅಂತೇಳಿ ಕನ್ಸಿಡರ್ ಮಾಡಿ ಅವರ ಮೇಲೆ ಎಷ್ಟು ದಂಡ ಸಾಧ್ಯ ಆಗುತ್ತೋ ಅಷ್ಟನ್ನು ಸಹ ವಿಧಿಸಿ ಅವ್ರ ಮೇಲೆ ಒಂದು ಕೇಸ್ ಹಾಕುವಂತ ಕೆಲಸವನ್ನು ಸಹ ಈಗ ಸಂಚಾರಿ ಪೊಲೀಸರು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವ ಅತ್ಯಮೂಲ್ಯವಾಗಿರುತ್ತೆ. ಅದಕ್ಕೋಸ್ಕರ ವಾಹನ ಸವಾರರು ISI ಮಾರ್ಕ್ ಇರುವಂತಹ ಫುಲ್ ಹೆಲ್ಮೆಟ್ ಅನ್ನ ಧರಿಸಿ ಬೈಕ್ ಅನ್ನ ಓಡಿಸಿದ್ರೆ ಎಲ್ಲೋ ಒಂದ್ ಕಡೆ ಏನೇ ಅಪಘಾತ ಆದ್ರೂ ಒಂದ್ ಸ್ವಲ್ಪ ಬದುಕುಳಿಯುವಂತ ಅವಕಾಶಗಳು ಜಾಸ್ತಿ ಇರುತ್ತೆ. ಆದ್ರೆ ಈ ಒಂದು ಹಾಫ್ ಹೆಲ್ಮೆಟ್ ಅನ್ನ ಧರಿಸಿ ನಾವು ಬೈಕ್ ನಲ್ಲಿ ಅಪಘಾತಕ್ಕೀಡಾದ್ರೆ ಇದು ಏನು ಬೇಗ ಬ್ರೇಕ್ ಆಗುತ್ತೆ. ನಂತರ ನಮ್ಮ ತಲೆ ಮತ್ತೆ ಮೆದುಳಿನ ಭಾಗಕ್ಕೆ ಇದು ಸಹ ಒಂದು ಹಾನಿಯನ್ನ ಉಂಟು ಮಾಡುತ್ತದೆ. ಯಾಕಂದ್ರೆ ಇದು ತುಂಬಾ ಹಾರ್ಡ್ ಆಗಿರುತ್ತೆ. ಮತ್ತೆ ಏನು ಬ್ರೇಕ್ ಆದ ಕೂಡಲೇ ಇದು ನಮ್ಮ ಮೆದುಳಿನ ಭಾಗ ಏನಿದೆ ಹಿಂಭಾಗದಲ್ಲಿ ಈ ಒಂದು ಭಾಗಕ್ಕೆ ಬೇಗನೆ ಒಂದು ಡ್ಯಾಮೇಜ್ ಅನ್ನ ಉಂಟು ಮಾಡುತ್ತೆ. ಈ ಸಂದರ್ಭದಲ್ಲಿ ಮೆದುಳಿಗೂ ಸಹ ಹಾನಿಯಾಗಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಇರಬಹುದು ಮತ್ತೆ ಸ್ಥಳದಲ್ಲೇ ಇರಬಹುದು ನಾವು ಏನು ವಾಹನ ಸವಾರರು ಅಥವಾ ಬೈಕ್ ಸವಾರರು ಸಾವನ್ನಪ್ಪುವಂತ ಸಾಧ್ಯತೆಗಳು ಸಹ ಹೆಚ್ಚಾಗ್ತಿದೆ ಅಂತೆ. ಆದ್ರಿಂದ ಈ ಒಂದು ಹಾಫ್ ಹೆಲ್ಮೆಟ್ ಗಳನ್ನ ಧರಿಸೋ ಬದಲು ISI ಮಾರ್ಕ್ ಇರುವಂತಹ ಫುಲ್ ಹೆಲ್ಮೆಟ್ ಗಳನ್ನ ಧರಿಸಿ ಒಂದು ಬೈಕ್ ಅನ್ನ ಓಡಿಸಬೇಕು ಅಂತೇಳಿ ಈಗ ಸಂಚಾರಿ ಪೊಲೀಸರು ಒಂದು ಮನವಿಯನ್ನು ಸಹ ಮಾಡ್ತಾ ಇದ್ದಾರೆ. ಆದ್ರಿಂದ ವಾಹನ ಸವಾರರು ಇನ್ ಮುಂದೆ ಈ ರೀತಿಯ ಒಂದು ಹಾಫ್ ಹೆಲ್ಮೆಟ್ ಅನ್ನ ಧರಿಸೋದನ್ನ ಬಿಟ್ಟು ISI ಮಾರ್ಕ್ ಇರುವಂತಹ ಫುಲ್ ಹೆಲ್ಮೆಟ್ ಗಳನ್ನ ಧರಿಸಬೇಕು ಮತ್ತೆ ಅವರ ಒಂದು ಜೀವದ ಸುರಕ್ಷತೆಯನ್ನ ಅವರು ಕಾಪಾಡಿಕೊಳ್ಬೇಕು ಅಂತೇಳಿ ಈಗ ಸಂಚಾರಿ ಪೊಲೀಸರು ಒಂದು ಅಭಿಯಾನ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಸಾರ್ವಜನಿಕ ಅರಿವು ಮೂಡಿಸುವಂತ ಕೆಲಸವನ್ನು ಸಹ ಮಾಡ್ತಾ ಇರುವಂತದ್ದು. ಈಗಾಗಲೇ ಕೆಲವು ಭಾಗಗಳಲ್ಲಿ ಏನು ಹಾಫ್ ಹೆಲ್ಮೆಟ್ ಯಾರು ಧರಿಸಿ ಬರ್ತಾರೆ ಅಂತವರ ಪತ್ತೆಗಾಗಿ ಒಂದು ವಿಶೇಷ ಕಾರ್ಯಾಚರಣೆ ಮತ್ತೆ ರೈಡ್ ಗಳನ್ನು ಸಹ ಸಂಚಾರಿ ಪೊಲೀಸರು ಮಾಡ್ತಾ ಇದ್ದಾರೆ. ಕೆಲವು ಭಾಗಗಳಲ್ಲಿ ಈಗಾಗಲೇ ಅಂತವರನ್ನ ಪತ್ತೆ ಮಾಡಿ ಅವರಿಗೆ ದಂಡ ಹಾಕೋದಲ್ಲದೆ ಅವರ ಬಳಿ ಇರುವಂತಹ ಹಾಫ್ ಹೆಲ್ಮೆಟ್ ಅನ್ನ ವಶಕ್ಕೆ ಪಡೆದು ಅದನ್ನ ನಾಶ ಮಾಡುವಂತ ಕೆಲಸವನ್ನು ಸಹ ಈಗ ಸಂಚಾರಿ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರಿಂದ ಇನ್ ಮುಂದೆ ಬೈಕ್ ಸವಾರರು ಯಾರೇ ಆಗಿರ್ಬೋದು ಅವರು ಫುಲ್ ಹೆಲ್ಮೆಟ್ ಅನ್ನ ಧರಿಸಿ ಬೈಕ್ ಅನ್ನ ಓಡಿಸಿದ್ರೆ ಯಾವುದೇ ರೀತಿಯ ಒಂದು ಅನಾಹುತಗಳಿಂದ ನೀವು ಪಾರಾಗಬಹುದು ಅನ್ನೋದು ಈಗ ತನಿಖೆಯಿಂದ ಗೊತ್ತಾಗ್ತಿರೋದು. ಆದ್ರಿಂದ ಇನ್ ಮುಂದೆ ನೀವು ಅಷ್ಟೇ ಈ ಹಾಫ್ ಹೆಲ್ಮೆಟ್ ಅನ್ನ ಬಿಟ್ಟು ಏನು ಫುಲ್ ಹೆಲ್ಮೆಟ್ ಅನ್ನ ಧರಿಸಿ ನಿಮ್ಮ ಜೀವವನ್ನ ನೀವೇ ಕಾಪಾಡಿಕೊಳ್ಬೇಕಾಗಿರೋದು ಅದು ನಿಮ್ಮ ಕರ್ತವ್ಯವೂ ಸಹ ಆಗಿರುತ್ತೆ. ಇದು ಇವತ್ತಿನ ವಿಶೇಷ. ಮುಂದೆ ಮತ್ತೊಂದು ಸುದ್ದಿಯೊಂದಿಗೆ ನಾನು ನಿಮ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ ಹಾಗೂ ನ್ಯೂಸ್ 18 ಡಿಜಿಟಲ್ ಕನ್ನಡ ಒಂದು ವಿಶೇಷ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನ್ಯೂಸ್ 18 ಡಿಜಿಟಲ್ ಕನ್ನಡವನ್ನ ಲೈಕ್ ಮಾಡಿ.